ಹಾಯ್ ಫ್ರೆಂಡ್ಸ್, ನೀವು ಈ ಕಾಯಿನ್ನ ನೋಡಿರ್ತೀರಾ. ಇದು 25 ಪೈಸೆ ಕಾಯಿನು. ಇವಾಗ ಇದು ಚಾಲ್ತಿಯಲ್ಲಿಲ್ಲ. 2011 ಇದನ್ನು ಬಂದ್ ಮಾಡಿದ್ದಾರೆ. ಸೊ ಇದು 1965 ರೆಡಿ ಆಗಿರೋಂಥ ಕಾಯಿನು. ಈ 1965 ಕೆಳಗಡೆ ನೀವೊಂದು ಚಿಕ್ಕ ಡಾಟ್ ಕಾಣಿಸುತ್ತೆ ನೋಡಿ. ಆ ಡಾಟು ಏನಂತ ಹೇಳುತ್ತೆ ಅಂತಂದರೆ ಇದು ಎಲ್ಲಿ ರೆಡಿ ಆಗಿದೆ ಅಂತ ಈ ಕಾಯಿನು. ಸೊ ಡಾಟ್ ಇದ್ದರೆ ಅಥವಾ ಸ್ಟಾರ್ ಇದ್ದರೆ ಅದು ಮುಂಬೈಲಿ ರೆಡಿ ಆಗಿದೆ ಅಂತ, ಇಲ್ಲಾಂತಂದರೆ ಕೋಲ್ಕತ್ತಾದಲ್ಲಿ. ಸೊ ಇವತ್ತಿಗೆ ಡಾಟ್ ಇದೆ. ಸೊ ಇದು ಮುಂಬೈಲಿ ರೆಡಿ ಆಗಿದೆ. ಮತ್ತು ಈ ಕಾಯಿನ್ದು ಮಾರ್ಕೆಟ್ ವ್ಯಾಲ್ಯೂ ಕರೆಂಟ್ಲಿ ನಾನು ಎಲ್ಲ ಕಡೆ ಸರ್ಚ್ ಮಾಡಿದಾಗ, ಸೊ ಇಫ್ ಕಾಯಿನ್ ಲೈಕ್ ಗುಡ್ ಕಂಡೀಷನಲ್ಲಿದ್ದರೆ 25 ಪೈಸೆದು 25 ರುಪೀಸಿಂದ 120 ರುಪೀಸ್ ತನಕ ಮಾರ್ಕೆಟ್ ವ್ಯಾಲ್ಯೂ ಇದೆ ಅವಾಗ. ಸೊ ನಾವು ಇದನ್ನು ಯಾರಿಗಾದ್ರು ಸೆಲ್ ಮಾಡಿದರೆ ಚೆನ್ನಾಗಿರೋ ಕ್ವಾಲಿಟಿ ಇದೆ ಕಾಯಿನು, ಏನು ಡ್ಯಾಮೇಜಸ್ ಇಲ್ಲ, ಈ ಥರ ಏನು ಕಲೆ ಇಲ್ಲ, ಆ ಥರ ಎಲ್ಲ ಇದ್ದರೆ 120 ರುಪೀಸ್ ತನಕನೂ ಹೋಗುತ್ತಂತೆ. ಮತ್ತು ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ. ಏನಾದರೂ ಇಯರ್ ಲೈಕ್ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಯರ್ ಇದ್ದರೆ, ಆ ಥರ ಏನಾದರೂ ಇದ್ದರೆ ಮತ್ತು ರೇಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಇದ್ದರೆ ಆ ಥರ ಕಾಯಿನ್ಸು ಚೆನ್ನಾಗಿರೋ ಕ್ವಾಲಿಟಿ ಮೇಂಟೈನ್ ಹಾಕ್ಕೊಂಡಿದ್ರೆ ಒನ್ ಟೈಮ್ ಚೆಕ್ ಮಾಡಿ. ಮತ್ತು ಇಯರ್ನ ಚೆಕ್ ಮಾಡಿ ಯಾವ ಇಯರ್ದಿದೆ ಅಂತ. ಆ್ಯಂಡ್ ಒನ್ ಟೈಮ್ ಗೂಗಲಲ್ಲಿ ಚೆಕ್ ಮಾಡಿ ಅದು ಯಾವ ಪ್ರೈಸ್ಗೆ ಹೋಗ್ಬೋದು ಅಂತ.